ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು. ವಾರ್ತೆಗಳ ವಿವರ. ತೃತೀಯ ಲಿಂಗಿ ವ್ಯಕ್ತಿಗಳ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ವಿಶ್ವದ ಅತ್ಯಂತ ಜನಪ್ರಿಯ ನಾಯಕ ಎಂಬ ಹೆಗ್ಗಳಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಭಾಜನ. ಮಧ್ಯ ಏಷ್ಯಾ ಸಂಘರ್ಷ, ವಿರೋಧ ಪಕ್ಷಗಳ ಉಲ್ಲೇಖಿಸಿದ ಎಲ್ಲ ಕಳವಳಗಳಿಗೆ ಸರ್ವಪಕ್ಷ ಸಭೆಯಲ್ಲಿ ಪರಿಹಾರ. ಸಚಿವ ಕಿರಣ್ ರಿಜಿಜು. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗೆ ಬಿಜೆಪಿಯಿಂದ 19 ಅಭ್ಯರ್ಥಿಗಳ 3ನೇ ಪಟ್ಟಿ ಬಿಡುಗಡೆ. ಕೇರಳ ಸೇರಿ ಕೆಲವು ರಾಜ್ಯಗಳಲ್ಲಿ ಉಮೇದುವಾರಿಕೆ ಹಿಂಪಡೆಯಲು ಇಂದು ಕೊನೆಯ ದಿನ. ಹಾಗೂ ಹರ್ಮುಜ್ ಜಲಸಂಧಿಯ ಮೂಲಕ ಭಾರತ ಸೇರಿ ಸ್ನೇಹಪರ ರಾಷ್ಟ್ರಗಳಿಗೆ ಹಡಗು ಹಾದು ಹೋಗಲು ಇರಾನ್ ಸಮ್ಮತಿ. ವಾರ್ತೆಗಳ ವಿವರ. ತೃತೀಯ ಲಿಂಗಿ ವ್ಯಕ್ತಿಗಳ ತಿದ್ದುಪಡಿ ಮಸೂದೆ 2026ನ್ನು ಸಂಸತ್ತು ಅಂಗೀಕರಿಸಿದ್ದು, ರಾಜ್ಯಸಭೆ ನಿನ್ನೆ ಅನುಮೋದನೆ ನೀಡಿದೆ. ಇದಕ್ಕೂ ಮುನ್ನ ಪ್ರತಿಪಕ್ಷಗಳು ಸದನದಿಂದ ಹೊರನಡೆದ ನಡುವೆಯೇ ಮಂಗಳವಾರ ಲೋಕಸಭೆಯಲ್ಲಿ ಧ್ವನಿಮತದ ಮೂಲಕ ಮಸೂದೆಯನ್ನು ಅಂಗೀಕರಿಸಲಾಗಿತ್ತು. ಮಸೂದೆಯು ತೃತೀಯ ಲಿಂಗಿಗಳ ವರ್ಗವನ್ನು ಮರು ವ್ಯಾಖ್ಯಾನಿಸಲು ಪ್ರಯತ್ನಿಸುತ್ತದೆ, ಸ್ವಯಂ ಗ್ರಹಿತ ಲಿಂಗ ಗುರುತಿನ ನಿಬಂಧನೆಯನ್ನು ತೆಗೆದುಹಾಕುತ್ತದೆ ಮತ್ತು ಹಲವಾರು ಸಾಮಾಜಿಕ ಸಾಂಸ್ಕೃತಿಕ ಗುರುತುಗಳನ್ನು ಮತ್ತು ಟ್ರಾನ್ಸ್ ಮಾಸ್ಕ್ಯುಲಿನ್ ವ್ಯಕ್ತಿಗಳನ್ನು ಅದರ ವ್ಯಾಪ್ತಿಯಿಂದ ಹೊರಗಿಡುತ್ತದೆ. ರಾಜ್ಯಸಭೆಯಲ್ಲಿ ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್, ತೃತೀಯ ಲಿಂಗಿ ಸಮುದಾಯದ ಯೋಗಕ್ಷೇಮದ ಬಗ್ಗೆ ಸರ್ಕಾರ ಸಹಾನುಭೂತಿ ಹೊಂದಿದೆ ಎಂದು ಹೇಳಿದರು. ಮಸೂದೆಯು ತೃತೀಯ ಲಿಂಗಿಗಳನ್ನು ಸಬಲೀಕರಣಗೊಳಿಸಲು ಮತ್ತು ಅವರಿಗೆ ಘನತೆಯನ್ನು ನೀಡಲು ಅವಕಾಶಗಳನ್ನು ಹೊಂದಿದೆ ಎಂದು ಅವರು ಹೇಳಿದರು. ತೃತೀಯ ಲಿಂಗಿಗಳನ್ನು ಮುಖ್ಯವಾಹಿನಿಗೆ ತರಲು ಮತ್ತು ಅವರ ವಿರುದ್ಧದ ತಾರತಮ್ಯವನ್ನು ನಿಲ್ಲಿಸಲು ಎನ್ಡಿಎ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಸಚಿವರು ವಿವರಿಸಿದರು. ಅಮೆರಿಕ ಮೂಲದ ಡೇಟಾ ಅನಲಿಟಿಕ್ಸ್ ಸಂಸ್ಥೆ ಮಾರ್ನಿಂಗ್ ಕನ್ಸಲ್ಟ್ ನಡೆಸಿದ ಇತ್ತೀಚಿನ ಜಾಗತಿಕ ಸಮೀಕ್ಷೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 68% ಅನುಮೋದನೆ ರೇಟಿಂಗ್ ಪಡೆದು ಮತ್ತೊಮ್ಮೆ ವಿಶ್ವದ ಅತ್ಯಂತ ಜನಪ್ರಿಯ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮಾರ್ಚ್ 2 ಮತ್ತು 8 ನಡುವೆ ನಡೆಸಿದ ಸಮೀಕ್ಷೆಯು ಪ್ರಧಾನಿ ಮೋದಿ ಇತರ ಜಾಗತಿಕ ನಾಯಕರಿಗಿಂತ ಗಮನಾರ್ಹ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಎಂದು ತೋರಿಸುತ್ತದೆ. ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪರ್ಮೆಲಿನ್ ಮತ್ತು ದಕ್ಷಿಣ ಕೊರಿಯಾದ ಅಧ್ಯಕ್ಷ ಲೀ ಜೆ ಮ್ಯುಂಗ್ 62% ಅನುಮೋದನೆ ರೇಟಿಂಗ್ಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದಾರೆ. ಚೆಕ್ ರಿಪಬ್ಲಿಕ್ ಮತ್ತು ಅರ್ಜೆಂಟೀನಾದ ನಾಯಕರು ಕ್ರಮವಾಗಿ 57% ಮತ್ತು 56% ರೇಟಿಂಗ್ಸ್ ಹೊಂದಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ 39% ರೇಟಿಂಗ್ಸ್ ಲಭಿಸಿದೆ. ನವದೆಹಲಿಯ ಸಂಸತ್ ಭವನದ ಸಂಕೀರ್ಣದಲ್ಲಿ ನಿನ್ನೆ ಸರ್ಕಾರ ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತಂತೆ ಸರ್ವಪಕ್ಷ ಸಭೆಯನ್ನು ಕರೆದಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆ ವಹಿಸಿದ್ದ ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಜೆಡಿಯು ಕಾರ್ಯಾಧ್ಯಕ್ಷ ಸಂಜಯ್ ಝಾ, ರಾಜೀವ್ ರಂಜನ್ ಸಿಂಗ್ ಮತ್ತು ಇತರ ನಾಯಕರು ಭಾಗವಹಿಸಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಿಜಿಜು, ಭಾಗವಹಿಸಿದ ಎಲ್ಲಾ ಪಕ್ಷಗಳ ಸದಸ್ಯರಿಗೆ ಧನ್ಯವಾದ ಅರ್ಪಿಸಿದರು. ವಿರೋಧ ಪಕ್ಷದ ನಾಯಕರು ಉಲ್ಲೇಖಿಸಿದ ಎಲ್ಲಾ ಪ್ರಶ್ನೆಗಳು ಮತ್ತು ಕಳವಳಗಳನ್ನು ಸರ್ಕಾರ ಪರಿಹರಿಸಿದೆ ಎಂದು ಹೇಳಿದರು. ಪರಿಸ್ಥಿತಿಗೆ ಪ್ರತಿಕ್ರಿಯೆಯಾಗಿ ಸರ್ಕಾರ ತೆಗೆದುಕೊಳ್ಳುವ ಕ್ರಮಗಳಲ್ಲಿ ಎಲ್ಲಾ ವಿರೋಧ ಪಕ್ಷಗಳು ತಮ್ಮ ಬೆಂಬಲದ ಭರವಸೆ ನೀಡಿವೆ ಎಂದು ಅವರು ಹೇಳಿದರು. 2026-27ರಿಂದ 2035-36 10 ವರ್ಷಗಳ ಅವಧಿಗೆ ಒಟ್ಟು 28,840 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪ್ರಾದೇಶಿಕ ಸಂಪರ್ಕ ಯೋಜನೆ ಮಾರ್ಪಡಿಸಿದ ಉಡಾನ್ ಅನ್ನು ಪ್ರಾರಂಭಿಸಲು ಮತ್ತು ಅನುಷ್ಠಾನಗೊಳಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸಂಪುಟ ನಿರ್ಧಾರಗಳ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಾದೇಶಿಕ ಸಂಪರ್ಕವನ್ನು ಹೆಚ್ಚಿಸಲು 100 ವಿಮಾನ ನಿಲ್ದಾಣಗಳನ್ನು ಬಳಕೆಯಲ್ಲಿಲ್ಲದ ಏರ್ ಸ್ಟ್ರಿಪ್ಗಳಿಂದ ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದರು. ಇದು ಶ್ರೇಣಿ 2 ಮತ್ತು ಶ್ರೇಣಿ 3 ನಗರಗಳಲ್ಲಿ ಆರ್ಥಿಕ ಬೆಳವಣಿಗೆ, ವ್ಯಾಪಾರ ಮತ್ತು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುತ್ತದೆ ಮತ್ತು ಸಾಮಾನ್ಯ ನಾಗರಿಕರಿಗೆ ಕೈಗೆಟುಕುವ ಹವಾಮಾನ ಪ್ರಯಾಣವನ್ನು ಬೆಂಬಲಿಸುತ್ತದೆ ಎಂದು ಅವರು ವಿವರಿಸಿದರು.
ರೈಲ್ವೆ ತನ್ನ ಸಂವಹನ ಮೂಲಸೌಕರ್ಯವನ್ನು ನವೀಕರಿಸಲು ಮತ್ತು ಅನೇಕ ವಲಯಗಳಲ್ಲಿ ಕವಚ್ ಸ್ವಯಂಚಾಲಿತ ರೈಲು ಸಂರಕ್ಷಣಾ ವ್ಯವಸ್ಥೆಯನ್ನು ವಿಸ್ತರಿಸಲು 1,200 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಸುಧಾರಿತ ಫೈಬರ್ ಸಂವಹನ ವ್ಯವಸ್ಥೆಗಳು ಮತ್ತು ವರ್ಧಿತ ಸುರಕ್ಷತಾ ಕಾರ್ಯವಿಧಾನಗಳ ಮೂಲಕ ರೈಲ್ವೆ ಜಾಲವನ್ನು ಬಲಪಡಿಸುವ ಗುರಿಯನ್ನು ಈ ಯೋಜನೆಗಳು ಹೊಂದಿವೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಕೇಂದ್ರ ರೈಲ್ವೆಯ ಎಲ್ಲಾ 5 ವಿಭಾಗಗಳಲ್ಲಿ 600 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ದೃಢವಾದ ಡ್ಯುಯಲ್ ಫೈಬರ್ ಸಂವಹನ ಜಾಲವನ್ನು ಸ್ಥಾಪಿಸಲು 2 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ವಿಶ್ವಾಸಾರ್ಹ ಡ್ಯುಯಲ್ ಪಾತ್ ಸಂವಹನ ಬೆನ್ನೆಲುಬನ್ನು ರಚಿಸಲು, ತಡೆರಹಿತ ಕಾರ್ಯಾಚರಣೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಫೈಬರ್ ಸಾಮರ್ಥ್ಯವನ್ನು ಗುತ್ತಿಗೆಗೆ ನೀಡುವ ಮೂಲಕ ಹೆಚ್ಚುವರಿ ಆದಾಯ ಉತ್ಪಾದನೆಯನ್ನು ಸಕ್ರಿಯಗೊಳಿಸಲು ಆಪ್ಟಿಕಲ್ ಫೈಬರ್ ಮತ್ತು ಓವರ್ಹೆಡ್ ಗ್ರೌಂಡ್ ವೈರ್ ವ್ಯವಸ್ಥೆಯನ್ನು ನಿಯೋಜಿಸಲಾಗುವುದು ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಮುಂಬರುವ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ನಿನ್ನೆ 19 ಅಭ್ಯರ್ಥಿಗಳ 3ನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ರಾಜ್ಯದ ಎಲ್ಲಾ 294 ಕ್ಷೇತ್ರಗಳಲ್ಲಿ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ವಿರುದ್ಧ ಹೆಚ್ಚಿನ ಸ್ಪರ್ಧೆಗೆ ವೇದಿಕೆ ಕಲ್ಪಿಸಿದೆ. ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಅತ್ಯಾಚಾರ ಮತ್ತು ಕೊಲೆ ಸಂತ್ರಸ್ತೆಯ ತಾಯಿ ರತ್ನಾ ದೇಬ್ನಾಥ್ ಅವರನ್ನು ಪಾನಿಹಟ್ಟಿ ಕ್ಷೇತ್ರದಿಂದ ಕಣಕ್ಕಿಳಿಸಲಾಗುತ್ತಿದೆ. ಇದಕ್ಕೂ ಮುನ್ನ ಮಾರ್ಚ್ 19ರಂದು ಬಿಜೆಪಿ 11 ಅಭ್ಯರ್ಥಿಗಳ 2ನೇ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ರಾಜ್ಯದಲ್ಲಿ ಏಪ್ರಿಲ್ 23 ಮತ್ತು ಏಪ್ರಿಲ್ 29ರಂದು 2 ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು, ಮೇ 4ರಂದು 2 ಹಂತಗಳ ಮತ ಎಣಿಕೆ ನಡೆಯಲಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಭಾರತ ಸೇರಿದಂತೆ ಸ್ನೇಹಪರ ರಾಷ್ಟ್ರಗಳಿಗೆ ಹಡಗುಗಳನ್ನು ಹಾದು ಹೋಗಲು ಅನುಮತಿ ನೀಡಲಾಗಿದೆ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಇಂದು ಹೇಳಿದ್ದಾರೆ. ಈ ಮಧ್ಯೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಹಾರ್ಮುಜ್ ಜಲಸಂಧಿಯನ್ನು ತೆರೆಯಲು ಕರೆ ನೀಡಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಅವರು, ಹಾರ್ಮುಜ್ ಜಲಸಂಧಿಯ ದೀರ್ಘಕಾಲದ ಮುಚ್ಚುವಿಕೆಯು ಜಾಗತಿಕ ನಾಟಿ ಋತುವಿನ ನಿರ್ಣಾಯಕ ಕ್ಷಣದಲ್ಲಿ ತೈಲ, ಅನಿಲ ಮತ್ತು ರಸಗೊಬ್ಬರದ ಚಲನೆಯನ್ನು ಉಸಿರುಗಟ್ಟಿಸುತ್ತಿದೆ. ಈ ಪ್ರದೇಶದಾದ್ಯಂತ ಮತ್ತು ಅದರಾಚೆಗೆ ನಾಗರಿಕರು ಗಂಭೀರ ಹಾನಿಯನ್ನು ಸಹಿಸಿಕೊಳ್ಳುತ್ತಿದ್ದಾರೆ ಮತ್ತು ತೀವ್ರ ಅಭದ್ರತೆಯಲ್ಲಿ ಬದುಕುತ್ತಿದ್ದಾರೆ ಎಂದಿದ್ದಾರೆ. ಯುದ್ಧದ ಪರಿಣಾಮಗಳನ್ನು ಕಡಿಮೆ ಮಾಡಲು ವಿಶ್ವಸಂಸ್ಥೆ ಕೆಲಸ ಮಾಡುತ್ತಿದ್ದು, ಪಶ್ಚಿಮ ಏಷ್ಯಾದಲ್ಲಿ ಯುದ್ಧವನ್ನು ಕೊನೆಗೊಳಿಸುವಂತೆ ಗುಟೆರೆಸ್ ಅಮೆರಿಕ ಮತ್ತು ಇಸ್ರೇಲ್ ಅನ್ನು ಒತ್ತಾಯಿಸಿದ್ದಾರೆ. ನಾಮಪತ್ರ ಹಿಂಪಡೆಯುವ ಗಡುವು ಇಂದು ಕೊನೆಗೊಳ್ಳುತ್ತಿದ್ದಂತೆ ಕೇರಳದ ಎಲ್ಲಾ 140 ಕ್ಷೇತ್ರಗಳಲ್ಲಿನ ಚುನಾವಣಾ ಸ್ಪರ್ಧೆಯ ಸ್ಪಷ್ಟ ಚಿತ್ರಣ ಇಂದು ಮಧ್ಯಾಹ್ನದ ವೇಳೆಗೆ ಲಭ್ಯವಾಗಲಿದೆ. ನಿನ್ನೆ ಸಂಜೆಯವರೆಗಿನ ಮಾಹಿತಿಯ ಪ್ರಕಾರ ಒಟ್ಟು 985 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಸಲ್ಲಿಕೆಯಾದ 2,125 ನಾಮಪತ್ರಗಳ ಪೈಕಿ 1,754 ನಾಮಪತ್ರಗಳನ್ನು ಅಂಗೀಕರಿಸಲಾಗಿದ್ದು, 357 ನಾಮಪತ್ರಗಳನ್ನು ತಿರಸ್ಕರಿಸಲಾಗಿದೆ. ಇದುವರೆಗೂ 14 ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ಪಡೆದಿದ್ದಾರೆ. ಮುಂದಿನ ತಿಂಗಳ 9ರಂದು ಮತದಾನ ನಿಗದಿಯಾಗಿರುವ ಅಸ್ಸಾಂ, ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ ಹಾಗೂ ಪುದುಚೇರಿ ಉಪಚುನಾವಣೆ ನಿಗದಿಯಾಗಿರುವ 6 ರಾಜ್ಯಗಳ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ನಿನ್ನೆ ನಾಮಪತ್ರ ಪರಿಶೀಲನೆ ಕೊನೆಗೊಂಡಿದೆ. ಆಕಾಶವಾಣಿ ಇಂದಿನಿಂದ ತನ್ನ ಬೆಳಗಿನ ಪ್ರಸಾರವನ್ನು ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಸಂಪೂರ್ಣ ಅವತರಣಿಕೆಯನ್ನು ಪ್ರಸಾರ ಮಾಡುವ ಮೂಲಕ ಆರಂಭಿಸಲಿದೆ. ಬಾಂಗ್ಲಾದೇಶದಲ್ಲಿ ಪದ್ಮಾ ನದಿಗೆ ಬಸ್ ಉರುಳಿ ಬಿದ್ದ ಪರಿಣಾಮ 23 ಜನರು ಮೃತಪಟ್ಟಿದ್ದು, ಹಲವರು ಗಾಯಗೊಂಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ವತಿಯಿಂದ ನಡೆಯುತ್ತಿರುವ 20 ವರ್ಷದೊಳಗಿನವರ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಭಾರತದ ಪುರುಷರ ತಂಡವು ಇಂದು ಮಾಲೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಹೈ ವೋಲ್ಟೇಜ್ ಪಂದ್ಯದೊಂದಿಗೆ ತನ್ನ ಅಭಿಯಾನವನ್ನು ಪ್ರಾರಂಭಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 5 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. नमस्कार, आकाशवाणी से समाचार प्रभात के साथ मैं मुकेश कुमार। संसदीय कार्य मंत्री किरेन रिजिजू ने कहा, पश्चिम एशिया संकट पर सर्वदलीय बैठक में विपक्षी दलों का सरकार को समर्थन का आश्वासन। मंत्रिमंडल ने वर्ष 2035 तक भारत के कार्बन उत्सर्जन को 47% तक कम करने की प्रतिबद्धता की मंजूरी दी। सरकार ने कहा, देश में प्रतिवर्ष 26 करोड़ टन कच्चे तेल का शोधन करने की क्षमता। नागरिकों से अफवाहों पर ध्यान न देने और घबराहट में खरीदारी न करने की अपील। केंद्रीय उपभोक्ता संरक्षण प्राधिकरण ने होटल और रेस्तरां को उपभोक्ताओं से एलपीजी शुल्क और ईंधन लागत वसूली जैसे अतिरिक्त शुल्क न लेने का निर्देश दिया। पश्चिम एशिया संघर्ष में शांति प्रयासों को झटका। ईरान ने अमेरिका का 15 सूत्रीय युद्ध विराम प्रस्ताव खारिज किया। और सैफ अंडर-20 फुटबॉल प्रतियोगिता में आज भारत का सामना पाकिस्तान से। सरकार ने कल शाम संसद भवन परिसर में पश्चिम एशिया की स्थिति पर सर्वदलीय बैठक बुलाई। रक्षा मंत्री राजनाथ सिंह ने बैठक की अध्यक्षता की। श्री किरेन रिजिजू ने बैठक के बाद कहा कि पश्चिम एशिया संकट पर सभी दलों के सदस्यों के सभी प्रश्नों और चिंताओं का सरकार ने समाधान किया है। मैं आपको ये बताते हुए संतुष्ट महसूस कर रहा हूँ कि सारे विपक्ष ने जो सवाल की और जो जानकारी प्राप्त करना चाहा, सरकार ने जवाब दिया। और अंत में सारे विपक्ष के साथियों ने ये कहा है कि संकट के इस घड़ी में सरकार जो फैसला करेंगे, जैसे परिस्थिति है उसके हिसाब से कदम उठाएंगे, तो सब एकजुट होकर के साथ देंगे, ये सबने कहा है। ये बैठक पश्चिम एशिया में बढ़ते तनाव के बीच हुई है। सर्वदलीय बैठक प्रधानमंत्री नरेंद्र मोदी के संसद में पश्चिम एशिया स्थिति पर दिए गए संबोधन के बाद हुई है। प्रधानमंत्री ने कहा था कि सरकार ने ईरान, इजरायल, अमेरिका संघर्ष के प्रभाव को कम करने के लिए ईंधन आपूर्ति श्रृंखला, उर्वरक और अन्य क्षेत्रों पर रणनीतियां विकसित करने के लिए 7 सशक्त समूहों का गठन किया है। केंद्रीय मंत्रिमंडल ने वर्ष 2031 से 2035 तक की अवधि के लिए भारत के राष्ट्रीय योगदान को मंजूरी दे दी है। इससे संयुक्त राष्ट्र जलवायु परिवर्तन रूपरेखा संधि और पेरिस समझौते के अंतर्गत देश की महत्वाकांक्षा को बढ़ावा मिला है। भारत ने 2005 के स्तर से 2035 तक अपने कार्बन उत्सर्जन को 47% तक कम करने का संकल्प लिया है। फरवरी 2026 तक देश ने 52.57% गैर जीवाश्म ईंधन क्षमता हासिल कर ली है। इससे निर्धारित समय सीमा से 5 वर्ष पहले ही यह लक्ष्य हासिल कर लिया गया है। मंत्रिमंडल ने क्षेत्रीय संपर्क योजना, संशोधित उड़े देश का आम नागरिक उड़ान योजना को अगले 10 वर्ष की अवधि के लिए मंजूरी दे दी गई है। इस पर 28,840 करोड़ रुपए की लागत आएगी। सूचना और प्रसारण मंत्री अश्विनी वैष्णव ने कल नई दिल्ली में बताया कि क्षेत्रीय संपर्क को बढ़ावा देने के लिए मौजूदा अनुपयोगी हवाई पट्टियों पर 100 नए हवाई अड्डों का निर्माण किया जाएगा। उड़ान 2.0 इसमें 100 न्यू एयरपोर्ट्स को डेवलप किया जाएगा। 100 न्यू एयरपोर्ट्स को चैलेंज मोड में डेवलप किया जाएगा। राज्य सरकारों को ये चैलेंज दिया जाएगा कि आप लोग प्रायोरिटी डिसाइड करो कहाँ पे एयरपोर्ट बनाना है, और लैंड से रिलेटेड, परमिशन से रिलेटेड कहीं पर भी कोई भी इश्यू आता है वो सब आप प्रायोरिटी बेसिस पे क्लियर करो, उस एयरपोर्ट को लिया जाएगा इस प्रोजेक्ट। मंत्रिमंडल ने आव्रजन, वीजा, विदेशी पंजीकरण और ट्रैकिंग योजना को 31 मार्च 2026 के बाद 5 वर्ष के लिए भी मंजूरी दे दी है। इसका उद्देश्य भारत में आव्रजन वीजा जारी करने और विदेशियों के पंजीकरण से संबंधित कार्यों को आपस में जोड़ना और सुव्यवस्थित करना है। सरकार ने कहा है कि देश में 26 करोड़ टन कच्चे तेल का शोधन करने की क्षमता है। नागरिकों से अफवाहों पर ध्यान न देने और घबराहट में खरीदारी से बचने का आग्रह किया गया है। नई दिल्ली में कल पश्चिम एशिया की वर्तमान स्थिति पर अंतर मंत्रालय संवाददाता सम्मेलन में
पेट्रोलियम और प्राकृतिक गैस मंत्रालय की संयुक्त सचिव सुजाता शर्मा ने कहा कि पेट्रोल डीजल की कीमतों में कोई वृद्धि नहीं की गई है। हमारे पास लगभग सालाना 26 करोड़ टन कच्चे तेल को रिफाइन करने की कैपेसिटी उपलब्ध है। मैं बताना चाहती हूं कि पेट्रोल और डीजल के प्राइस में कोई बढ़ोतरी नहीं की गई है। अतः मेरा आप सभी से आग्रह है, कृपया अफवाहों पर ध्यान न दें। उन्होंने कहा कि सरकार पीएनजी विस्तार पर ध्यान केंद्रित कर रही है और इस संबंध में एक अधिसूचना जारी की गई है। निर्वाचन आयोग ने असम, केरलम, पुदुचेरी और 4 अन्य राज्यों में होने वाले उपचुनावों के लिए नामांकन ಸಿಮ್ಮೆರಡುನಲ್ಲಿ ಮಿಥುನ್ ಮಲಯಾಳಂ ಫ್ಯಾಕಲ್ಟಿನಿಂದ ಒಳಬರುವ ಧ್ವನಿ ಕರೆ ಇದೆ. नामांकन पत्रों की जांच पूरी कर ली है। इन राज्यों में 9 अप्रैल को मतदान होगा। आयोग ने कहा कि जांच के बाद 2140 उम्मीदवार मैदान में हैं। इनमें असम के 789, केरलम के 985 और पुदुचेरी के 366 उम्मीदवार शामिल हैं। इसके अतिरिक्त 4 राज्यों में होने वाले उपचुनावों में 66 उम्मीदवार चुनाव लड़ेंगे। इनमें गोवा से 3, कर्नाटक से 50, नागालैंड से 7 और त्रिपुरा से 6 उम्मीदवार शामिल हैं। उम्मीदवार आज दोपहर 3 बजे तक अपना नामांकन वापस ले सकते हैं। असम विधानसभा चुनाव के लिए नामांकन पत्रों की जांच पूरी हो गई है। राज्य भर में 789 उम्मीदवारों के नामांकन वैध पाए गए हैं। एक रिपोर्ट। 126 विधानसभा क्षेत्रों में नामांकन पत्रों की जांच पूरी होने के साथ ही चुनाव प्रक्रिया ने कल एक महत्वपूर्ण पड़ाव हासिल किया, जबकि बरपेटा और धेकियाजुली विधानसभा क्षेत्रों की जांच प्रक्रिया कल अंतिम रूप से पूरी की गई। धेकियाजुली में दाखिल सभी 10 नामांकन वैध पाए गए। वहीं बरपेटा में 3 उम्मीदवारों के नामांकन वैध घोषित किए गए, जबकि एक नामांकन पत्र को अमान्य कर दिया गया। जांच प्रक्रिया पूरी होने के बाद 789 उम्मीदवारों को आम चुनाव लड़ने के लिए वैध पाया गया है। चुनाव प्रक्रिया आज अगले चरण में प्रवेश कर रही है, क्योंकि आज नाम वापसी का अंतिम दिन है। राकेश दोले, आकाशवाणी समाचार, गुवाहाटी। भारतीय जनता पार्टी ने पश्चिम बंगाल विधानसभा चुनाव के लिए 19 उम्मीदवारों की एक और सूची जारी की है। प्रमुख नामों में आरजीकर मेडिकल कॉलेज दुष्कर्म और हत्याकांड की पीड़िता की मां रत्ना देवनाथ को उत्तर 24 परगना जिले की पानीहाटी विधानसभा क्षेत्र से प्रत्याशी बनाया गया है। सूची के अनुसार रथींद्र नाथ बोस को कूच बिहार दक्षिण से, डॉक्टर शंकर गुच्छैत को मेदिनीपुर और बिप्लब मंडल को हावड़ा मध्य विधानसभा क्षेत्र से टिकट दिया गया है। ये समाचार आकाशवाणी से प्रसारित किए जा रहे हैं। ताजा समाचार जानने के लिए आप हमारे सोशल मीडिया हैंडल x@AIR न्यूज हिंदी को फॉलो कर सकते हैं। नमस्ते सुनीता, कैसी हो? आज यहाँ कैसे आना हुआ? नमस्ते दीदी, आज मेरी बेटी 14 साल की हो गई है, उसी के लिए गिफ्ट लेने आई हूँ। बधाई हो। अब गिफ्ट के साथ साथ उसे HPV का टीका भी लगवा दो। ये कौन सा टीका है दीदी? ये टीका सर्विकल कैंसर से हमारी बेटियों का बचाव करता है।